ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂರನೇ ದಿನದ ವಿಧಾನಸಭೆ ಕಲಾಪದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಗಂಭೀರ ಚರ್ಚೆಯಾಯಿತು. ಸಿಎಂ ಮಂಡಿಸಿದ ಬಜೆಟ್ ಮೇಲೆಯೂ ಚರ್ಚೆ ನಡೆಸಲಾಯಿತು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವನ್ನ ಅಂಕಿ ಅಂಶಗಳ ಸಮೇತ ಕುಟುಕುವ ಕೆಲಸ ಮಾಡಿದ್ರು. ಇನ್ನು ವೈದ್ಯರ ಪ್ರತಿಭಟನೆಯ ಬಗ್ಗೆ ಸದ್ದು ಗದ್ದಲವಾಯಿತು. ಅಲ್ಲಲ್ಲಿ ಡಿಸಿಎಂ ಕಾಲೆಳೆಯುವ ಪ್ರಯತ್ನವೂ ಆಯಿತು. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ. 1996ರಲ್ಲಿ ಸಿದ್ದು ಮೊದಲ ಫೈನಾನ್ಸ್ ಮಿನಿಸ್ಟರ್. 2026ರಲ್ಲೂ ಟಗರು ಸಿಎಂ ವಿತ್ ಫೈನಾನ್ಸ್ ಲೀಡರ್. ವಿಧಾನಸಭೆಯಲ್ಲಿದ್ದು ಬಜೆಟ್ ಮೇಲಿನ ಚರ್ಚೆ ವೇಳೆ ಸಿದ್ದರಾಮಯ್ಯ ಕುರಿತ ಸ್ವಾರಸ್ಯಕರ ವಿಷಯವೊಂದು ಪ್ರಸ್ತಾಪವಾಯಿತು. ಚರ್ಚೆ ಆರಂಭಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಜೆಟ್ ಬಗ್ಗೆ ವಿರೋಧ ಹೊರಹಾಕ್ತಾ ಇದ್ರು. ಅದಕ್ಕೆ ಅವರು ಬಳಸಿಕೊಂಡಿದ್ದು ಹಿಂದೆ 1996ರಲ್ಲಿ ದೇವೇಗೌಡರ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದ ಸಿಎಂ ಬಜೆಟ್ ಮಂಡಿಸಿದ ದಾಖಲೆಯನ್ನ. ಯಾಕೆ ಅಂದ್ರೆ ಅವತ್ತು ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿ ಉತ್ತಮವಾದ ಜನಪರ ಬಜೆಟ್ ಮಂಡಿಸಿದ್ರಂತೆ. ಆದ್ರೆ ಇದೀಗ ಅವರು ಸಿಎಂ ಹಣಕಾಸು ಸಚಿವರಾಗಿ ಮಂಡಿಸಿದ ಬಜೆಟ್ ಏನೂ ಇಲ್ವಂತೆ. ಇದನ್ನ ಅಶೋಕ್ ಅವತ್ತಿನ ಬಜೆಟ್ ಪುಸ್ತಕ ಹಾಗೂ ಈಗ ಮಂಡಿಸಿದ ಬಜೆಟ್ ಹೊತ್ತಿಗೆಯನ್ನ ಪ್ರದರ್ಶಿಸಿ ಲೇವಡಿ ಮಾಡಿದ್ರು. ಈ ವೇಳೆ ದೇವೇಗೌಡರ ಸಂಪುಟದಲ್ಲಿ ತಾವು ಹಣಕಾಸು ಸಚಿವರಾಗಬೇಕಾದ ಪ್ರಸಂಗವನ್ನ ಸಿಎಂ ನೆನಪಿಸಿಕೊಂಡ್ರು. ಅವತ್ತು ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಖಾತೆಗಳ ಹಂಚಿಕೆ ಆಗಬೇಕಾಗತ್ತೆ. ಕೋಲಾರದ ಜಾಲಪ್ಪ ಆಸ್ಪತ್ರೆ ಸಭಾಂಗಣದಲ್ಲಿ ಅದರ ಚರ್ಚೆಗಳು ನಡೆಯುತ್ತೆ. ಆಗ ನಾನು ಕಂದಾಯ ಇಲಾಖೆಯನ್ನ ಕೊಡಿ ಎಂದು ಬೇಡಿಕೆ ಇಟ್ಟೆ. ಅದೇ ಕಂದಾಯ ಇಲಾಖೆ ನನಗೆ ಕೊಡಿ ಅಂತ ಜಾಲಪ್ಪ ಕೇಳಿದ್ರು. ಈ ವೇಳೆ ದೇವೇಗೌಡರು ನೀವು ಹಣಕಾಸು ಖಾತೆಯನ್ನ ತೆಗೆದುಕೊಳ್ಳಿ ಅಂದ್ರು. ನಾನು ಅರ್ಥಶಾಸ್ತ್ರ ಓದಿದವನಲ್ಲ, ಲೆಕ್ಕವೂ ಬರಲ್ಲ, ಹಣಕಾಸು ಇಲಾಖೆ ಕಷ್ಟ ಅಂತ ಹೇಳಿದ್ದೆ. ನೀನು ಮಾಡ್ತೀಯಾ ಅಂತ ದೇವೇಗೌಡ್ರೆ ಹಣಕಾಸು ಖಾತೆ ನನಗೆ ಕೊಟ್ರು. ಆಗ ಉತ್ತಮ ಬಜೆಟ್ ನಾನು ಮಂಡಿಸಿದ್ದೆ ಅಂತ ಅಂದಿನ ಸನ್ನಿವೇಶವನ್ನ ಸಿಎಂ ನೆನಪಿಸಿಕೊಂಡ್ರು. ದೇವೇಗೌಡರು ಫಸ್ಟ್ ಟೈಮ್ ಇವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು. ದೇವೇಗೌಡರು ಕುರಿಗಳನ್ನ ಲೆಕ್ಕ ಹಾಕಕ್ಕೆ ಬರ್ದೇ ಇರೋರನ್ನ ದೇವೇಗೌಡರು ಹುಡುಕಿ ಮಾಡಿದ್ರು. ತಪ್ಪು ರೆಕಾರ್ಡ್ ಹೋಗಬಾರದು. ಹೋಗ್ಲಿ, ಇದು ದೇವೇಗೌಡರದ್ದು ಹೋಗ್ಲಿ, ಪರವಾಗಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳಿದೆ, ಇದು ಎಲ್ಲಿ ಮಂತ್ರಿಮಂಡಲ ಆದ್ದು ಗೊತ್ತಾ? ನಿನ್ಗೆ ಗೊತ್ತಿಲ್ಲದೇನೆ ಮಾತಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಆಗ ದೇವೇಗೌಡರು ಇಲ್ಲ ನಮಗೆ ನಂಬಿಕಸ್ಬೇಕು, ಅದಕ್ಕೋಸ್ಕರವಾಗಿ ರೆವಿನ್ಯೂ ನೀನೇ ಫೈನಾನ್ಸ್ ತಗೋಬೇಕು ಅಂತ ಹೇಳಿದ್ರು. ಗ್ಯಾರಂಟಿಗಳಿಗೆ ಎಸ್ಸಿಪಿ ಟಿಎಸ್ಪಿ ಹಣ ಎಷ್ಟು ಬಳಕೆಯಾಯಿತು? ಸದನದಲ್ಲಿ ಅಂಕಿ ಅಂಶ ಬೆಚ್ಚಿಟ್ಟ ಆರ್ ಅಶೋಕ್. ಇನ್ನು ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಹಣ ಬಳಕೆಯಾಗ್ತಾ ಇದೆ ಅಂತ ಪ್ರತಿಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ವು. ಆದ್ರೆ ಸರ್ಕಾರ ನಾವು ಯಾವುದನ್ನು ಬಳಸಿಕೊಳ್ತಾ ಇಲ್ಲ ಅಂತ ವಾದಿಸ್ತಾ ಇತ್ತು. ಇಂದು ಬಜೆಟ್ ಚರ್ಚೆ ವೇಳೆ ಪರಿಶಿಷ್ಟರ ಹಣದಲ್ಲಿ 5 ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಬಳಸಿಕೊಳ್ಳಲಾಗಿದೆ ಅನ್ನೋದನ್ನ ಅಶೋಕ್ ಬಿಚ್ಚಿಟ್ರು. ನಾವು ದಲಿತರ ಹಣ ಬಳಸಿಕೊಳ್ಳಲ್ಲ ಅಂತಾರೆ. ಆದ್ರೆ ಎಸ್ಸಿಪಿ ಟಿಎಸ್ಪಿ ಹಣದಲ್ಲಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ 8,296 ಕೋಟಿ, ಮಹಿಳೆಯರ ಉಚಿತ ಬಸ್ ಪಾಸ್ ಯೋಜನೆಗೆ 1,537 ಕೋಟಿ, ಅನ್ನಭಾಗ್ಯ ಯೋಜನೆಯಲ್ಲಿ 1,642 ಕೋಟಿ, ಗೃಹಜ್ಯೋತಿ ಯೋಜನೆಗೆ 2,591 ಕೋಟಿ ಹಾಗೂ ಯುವ ನಿಧಿಗೆ 1,062 ಕೋಟಿ ಹಣವನ್ನ ಬಳಸಿಕೊಂಡಿದೆ. ದಲಿತರ ಕೇರಿಗೆ ಸಿಮೆಂಟ್, ರಸ್ತೆ, ನೀರು, ಚರಂಡಿಗೆ ನೀಡಬೇಕಾದ ಹಣವನ್ನ ಈ ರೀತಿ ಡೈವರ್ಟ್ ಮಾಡಿಕೊಂಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಸದನದಲ್ಲಿ ಪ್ರತಿಧ್ವನಿಸಿದ ವೈದ್ಯರ ಪ್ರತಿಭಟನೆ. ವೈದ್ಯರ ಬೇಡಿಕೆ ಈಡೇರಿಸಿ ಎಂದ ಶಾಸಕರು. ಇನ್ನು ವೇತನ, ಖಾಲಿ ಹುದ್ದೆಗಳ ಭರ್ತಿ ಸೇರಿ ಹಲವು ಬೇಡಿಕೆ ಇಟ್ಟಿರುವ ವೈದ್ಯರ ಪ್ರತಿಭಟನೆ ಬಗ್ಗೆ ಸದನದಲ್ಲಿ ಪ್ರಸ್ತಾಪವಾಯಿತು. ವೈದ್ಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಪಿಡಿ ಬಂದ್ ಮಾಡ್ತೀವಿ ಅಂತಿದ್ದಾರೆ. ಹೇಗಾದ್ರೆ ಜನಸಾಮಾನ್ಯರ ಕಥೆಯೇನು? ಮೊದಲು ವೈದ್ಯರನ್ನ ಕರೆದು ಮಾತನಾಡಿ ಅವರ ಸಮಸ್ಯೆ ಬಗೆಹರಿಸಿ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ಕಾಂಗ್ರೆಸ್ ಶಾಸಕ ಹಂಪನಗೌಡ ಬಾದರ್ಲಿ ಸೇರಿದಂತೆ ಹಲವು ಶಾಸಕರು ಆಗ್ರಹಿಸಿದ್ರು. ಇದರ ಬಗ್ಗೆ ಚರ್ಚಿಸುತ್ತೇನೆ, ಸಮಸ್ಯೆ ಬಗೆಹರಿಸೋಣ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ಕೊಟ್ಟರು. ಜೊತೆಗೆ ವಿಧಾನಸೌಧದಲ್ಲಿ ವೈದ್ಯರ ಸಂಘದ ಪದಾಧಿಕಾರಿಗಳನ್ನ ಕರೆಸಿ ಎಚ್.ಸಿ. ಮಹದೇವಪ್ಪ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಯಿತು.
ಸರ್ಕಾರದ ನಡೆಗೆ ಸ್ವಪಕ್ಷೀಯ ಶಾಸಕನ ಆರೋಪ. ಗನ್ ಲೈಸೆನ್ಸ್ ವಿಚಾರದಲ್ಲಿ ಅಶೋಕ್ ಆಕ್ರೋಶ. ಇನ್ನು ಪೊಲೀಸ್ ಇಲಾಖೆಯಿಂದ ಗನ್ ಲೈಸೆನ್ಸ್ ನೀಡುವ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದರಿಂದ ಅರಣ್ಯ ವ್ಯಾಪ್ತಿಯಲ್ಲಿರುವ ಜನಸಾಮಾನ್ಯರಿಗೆ ಕಷ್ಟವಾಗ್ತಾ ಇದೆ. ಕೋವಿ ಇದ್ರೆ ಪ್ರಾಣಿಗಳನ್ನ ಹೆದರಿಸಿ ರಕ್ಷಣೆ ಪಡಿಬಹುದು, ಆದ್ರೆ ಪೊಲೀಸ್ ಇಲಾಖೆ ಲೈಸೆನ್ಸ್ ಕೊಡ್ತಾ ಇಲ್ಲ. ಹೋಗ್ಲಿ, ನವೀಕರಣವನ್ನಾದ್ರೂ ಮಾಡಿಕೊಡ್ಬೇಕು, ಅದನ್ನು ಮಾಡ್ತಾ ಇಲ್ಲ ಅಂತ ಪುತ್ತೂರು ಶಾಸಕ ಅಶೋಕ್ ರೈ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಗೃಹ ಸಚಿವ ಪರಮೇಶ್ವರ್ ಉತ್ತರವನ್ನ ಕೊಟ್ಟರು. ಲೈಸೆನ್ಸ್ ಕೊಡೋರು ಜಿಲ್ಲಾಧಿಕಾರಿಗಳು, ಅದಕ್ಕೆ ಪ್ಯಾರಾಮೀಟರ್ಗಳಿರುತ್ತೆ, ಅದನ್ನ ನೋಡಿಯೇ ಕೊಡ್ಬೇಕಾ? ಅವರು ಮಾನಸಿಕವಾಗಿ ಸರಿಯಿದ್ದಾರಾ? ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ವೇ? ಗನ್ ಉಪಯೋಗ ಬರುತ್ತಾ? ಹೇಗೆ ಇದೆಲ್ಲವನ್ನ ನೋಡ್ತಾರೆ. ಇದನ್ನ ಪೂರೈಸಿದ್ರೆ ಅವಕಾಶ ಕೊಡ್ತಾರೆ. ಆದ್ರೆ ಎನ್ಒಸಿ ಕೊಡೋದು ಪೊಲೀಸ್ ಇಲಾಖೆ. ಅರ್ಜಿ ಹಾಕಿದವರಿಗೆಲ್ಲ ಕೊಡೋದಕ್ಕೆ ಸಾಧ್ಯವಿಲ್ಲ, ಎಲ್ಲವನ್ನ ಪರಿಶೀಲಿಸಿಯೇ ಕೊಡಬೇಕಾಗತ್ತೆ ಎಂದು. ಈ ವೇಳೆ ಹೊಸದಾಗಿ ಲೈಸೆನ್ಸ್ ಬೇಡ, ಇರುವುದನ್ನ ನವೀಕರಣ ಮಾಡೋದಕ್ಕೆ ಏನು ಕಷ್ಟ, ನಿಮ್ಮ ಪೊಲೀಸರಿಗೆ ಹೇಳಿ ಅಂತ ಗೃಹ ಸಚಿವರಿಗೆ ಅಶೋಕ್ ರೈ ಜೋರು ಮಾಡಿದ್ರು. ಈಗ ನಾನು ಬೇಕಾದ್ರೆ 250 ಹೆಸರನ್ನು ಕೊಡ್ತೇನೆ ಮಾನ್ಯ ಗೃಹ ಸಚಿವರಿಗೆ, ಅದನ್ನು ನವೀಕರಣ ಮಾಡ್ಲಿಕ್ಕೆ ಏನು ತೊಂದರೆ. ನಾವೇನು ಏಜ್ ಆದ್ರೆ ಮಗನಿಗೆ ಕೊಡಿ, ಮತ್ತೆ ಹೊಸ ಲೈಸೆನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಆರ್ಮ್ಸ್ ಆಕ್ಟ್ ಪ್ರಕಾರ ಏನೇನು ಇದೆ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿ ಅಂತ ನಾವು ಹತ್ರ ಹೇಳುದು. ಒಟ್ಟಿನಲ್ಲಿ ಇವತ್ತಿನ ವಿಧಾನಸಭೆ ಕಲಾಪದಲ್ಲಿ ಹಲವು ವಿಷಯಗಳ ಬಗ್ಗೆ ಗಂಭೀರ ಚರ್ಚೆಗಳಾದವು. ಬಜೆಟ್ ಮೇಲಿನ ಚರ್ಚೆ ವೇಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.